ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಕಲಾಚಂದನ. ಇವತ್ತಿನ ರಾಜ್ಯ ರಾಜಕೀಯದ ಚರ್ಚೆಗಳಲ್ಲಿ ಒಂದಷ್ಟು ಕುತೂಹಲ ಮೂಡಿಸುವಂತಹ ಸನ್ನಿವೇಶಗಳು ಮತ್ತು ದೃಶ್ಯಗಳು ಕಾಣ್ತಾ ಇದೆ. ಏನಂತಂದರೆ, ಈಗ ಸಿನಿಮಾದಲ್ಲಿ ನೋಡಿರ್ತೀವಿ ಈ ಡಿಟೆಕ್ಟಿವ್ ಕೆಲಸ ಮತ್ತು ಸತ್ಯಗಳನ್ನ ಕಂಡುಹಿಡಿಯುವಂಥದ್ದು, ಮತ್ತು ಅಲ್ಲಿ ಏನಾಗಿದೆ, ಇಲ್ಲಿ ಹಿಂಗಾಗಿರ್ಬೋದಾ, ಇಲ್ಲ ಹಿಂಗಾಗಿದೆ, ಇದನ್ನು ಪರಿಶೀಲನೆ ಮಾಡೋದು ಹೆಂಗೆ. ಕೊನೆಗೆ ಯಾವುದು ಕೂಡ ಅಂದರೆ ಟೆಕ್ನಾಲಜಿಲಿ ಕೂಡ ಎಲ್ಲ ಸೋತ್ಬಿಟ್ಟಾಗಿ, ಯಾವುದೇ ಒಂದು ಸಿ ಕ್ಯಾಮ್ರಾ ಆಗಲಿ, ಒಬ್ಬ ಡಿಟೆಕ್ಟಿವ್ ಬಿಟ್ಟಾಗಲಿ, ಇದರಿಂದ ಎಲ್ಲ ಸೋತ್ಬಿಟ್ಟಾಗಿ ಕೊನೆಗೆ ಒಂದು ಇರ್ತದೆ ಆತ್ಮಸಾಕ್ಷಿಯ ಪರೀಕ್ಷೆ ಅಂತ ಹೇಳಿ. ಆ ಆತ್ಮಸಾಕ್ಷಿಯ ಪರೀಕ್ಷೆಗಳಲ್ಲಿ ಏನು ಮಾಡ್ತೀವಿ ಅಂತಂದರೆ, ಕರ್ಕೊಂಡು ಬಂದ್ಬಿಟ್ಟು ದೇವ್ರ ಮುಂದೆ ಪ್ರಮಾಣ ಮಾಡಪ್ಪ ಅಂತ ಹೇಳ್ತೀವಿ. ನೀನು ಯಾವುದೇ ಥರದ್ದು ಏನು ತಪ್ಪು ಗಿಪ್ಪು ಮಾಡಿಲ್ಲ ಅಂತಂದರೆ ದೇವ್ರ ಮುಂದೆ ಪ್ರಮಾಣ ಮಾಡುವಂಥ ಆಗಿನ ಕಾಲದ ಒಂದು ಪದ್ಧತಿ ಅದು. ಆಗಿನ ಕಾಲದಲ್ಲಿ ಆಣೆ ಮಾಡಿದ್ರೆ ಮುಗಿತಿತ್ತು, ಅದು ತೀರ್ಮಾನ ಪಂಚಾಯಿತಿಗಳಲ್ಲೇ ಮುಗಿದೋಗ್ಬಿಡ್ತಿತ್ತು. ಒಂದು ಆಣೆಗೆ ಅಷ್ಟು ಬೆಲೆ ಇತ್ತು. ಈಗ ಅದೇ ಒಂದು ಮೆಥಡ್ನ BJP ಸರ್ಕಾರ ಮಾಡೋಕ್ಕೆ ಮುಂದಾಗಿದೆ. ಈಗ ವಿಚಾರಕ್ಕೆ ಬರೋಣ. ರಾಜ್ಯ ರಾಜಕಾರಣದಲ್ಲಿ ಯಾರು ಅಡ್ಡ ಮತ ಹಾಕಿರುವವರು ಎಂಬ ಪ್ರಶ್ನೆ ದೊಡ್ಡ ಸೆನ್ಸಸ್ ಮೂಡಿಸಿದೆ. ಸಿನಿಮಾ ಶೈಲಿಗಿಂತಲೂ ಹೆಚ್ಚಾಗಿ ಈ ಒಂದು ಘಟನೆ ಜನರ ಗಮನ ಸೆಳೆದಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ BJP ಅಭ್ಯರ್ಥಿಗಳಿಗೆ ನಿರೀಕ್ಷಿತ ಮತಗಳು ಸಿಗದ ಕಾರಣ ಪಕ್ಷದೊಳಗೆ ಅಡ್ಡ ಮತವಾಗಿದೆ ಎಂಬ ಅನುಮಾನಗಳು ಉಂಟಾಗಿವೆ. ಈ ಬೆಳವಣಿಗೆಗಳಿಂದ ಮುಜುಗರಕ್ಕೆ ಒಳಗಾಗಿರುವಂತಹ BJP ಒಂದು ವಿಶೇಷ ನಿರ್ಧಾರಕ್ಕೆ ಮುಂದಾಗಿದೆ. ಸತ್ಯ ಅನ್ವೇಷಣೆಗಾಗಿ CCTV ಮತ್ತು ಡಿಟೆಕ್ಟಿವ್ ಅಥವಾ ಟಾಲಿಗ್ರಾಮ್ ಟೆಸ್ಟ್ ಅಲ್ಲ, ಇವೆಲ್ಲವನ್ನು ತೊರೆದು ನೇರವಾಗಿ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಸ್ವಾಮಿಯ ಸನ್ನಿಧಿಗೆ ಸಾಕ್ಷಿಗಳನ್ನೆಲ್ಲ ಕರೆಸಿ ಅಲ್ಲಿ ಒಂದು ಪ್ರಮಾಣ ಮಾಡಿಸಿ, ನಮ್ಮ BJPಲಿರುವಂಥ 63 ಜನರನ್ನು ಅಲ್ಲಿಗೆ ಸಭೆ ಕರೆಸಿ ಮಂಜುನಾಥೇಶ್ವರನ ಸಾಕ್ಷಿ ಪ್ರಮಾಣ ಮಾಡಿಸಿ ಸತ್ಯನ ಹೇಳಿಸುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹೌದು, ಈ ವಾರ ಅಥವಾ ಮುಂದಿನ ವಾರ ಶೀಘ್ರದಲ್ಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ BJP ಶಾಸಕಾಂಗ ಪಕ್ಷದ ಸಭೆ ನಡೆಸುವ ಸಾಧ್ಯತೆ ಇದೆ. ಪಕ್ಷದ ಎಲ್ಲ ಅಂದರೆ ಹೇಳಿದ್ನಲ್ಲ 63 ಶಾಸಕರು ಸಭೆಯಲ್ಲಿ ಭಾಗವಹಿಸಿ ತಾವು ಅಡ್ಡ ಮತ ಹಾಕಿಲ್ಲ ಎಂದು ಆಣೆ ಪ್ರಮಾಣ ಮಾಡುವಂತೆ ರಾಜ್ಯ ನಾಯಕರು ನಿರ್ಧರಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಈ ಕುರಿತು ಮಾತನಾಡಿದಂತಹ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರರವರು, ನಮ್ಮದು ರಾಷ್ಟ್ರೀಯ ಪಕ್ಷ, ಕಾರ್ಯಕರ್ತರ ಶ್ರಮ ಮತ್ತು ಪಕ್ಷದ ಆಶೀರ್ವಾದದಿಂದ ನಾವು ಗೆದ್ದಿದ್ದೇವೆ. ಗೌಪ್ಯ ಮತದಾನ ನಡೆದಿರುವುದರಿಂದ ನನ್ನನ್ನು ಸೇರಿ ಎಲ್ಲ 63 ಶಾಸಕರು ಮೇಲೂ ಅನುಮಾನ ಮೂಡಿದೆ. ಅಂದರೆ ಅವರನ್ನು ಸೇರಿ 63 ಶಾಸಕರ ಮೇಲೂ ಕೂಡ ಅನುಮಾನ ಮೂಡಿದೆ. ಯಾರು ಕೂಡ ಪುಕ್ಕಟ್ಟೆ ಮತ ಹಾಕುವುದಿಲ್ಲ ಎಂದು ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಈ ಮಾತು ಸ್ವಲ್ಪ ವಿಚಾರಣೆಗೆ ನಮಗೆ ಟ್ವಿಸ್ಟ್ಗಳನ್ನ ಕೊಡುತ್ತೆ. ಪುಕ್ಕಟ್ಟೆ ಮತ ಹಾಕುವುದಿಲ್ಲ ಅಂತಂದರೆ ಅದು ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಇದು ನಮಗೆ ಒಂದು ಸ್ವಲ್ಪ ಒಂದಷ್ಟು ವಿಚಾರಗಳನ್ನ ಕೆದಕಕ್ಕೆ ದಾರಿ ಮಾಡಿಕೊಟ್ಟ ಅಂತ ಮಾತು. ಇನ್ನು ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಕೂಡ ಕಠಿಣ ಕ್ರಮ ತಗೋಬೇಕು ಅಂತ ಒಂದು ಆದೇಶನ ಹೊರಡಿಸಿದ್ದಾರೆ. ಅವರ ಒಂದು ಆಸೆ ಮನದಾಳದ ಮಾತುಗಳನ್ನ ಹೇಳ್ತೀನಿ ನೋಡಿ. ಈಗ ಅಡ್ಡ ಮತದಾನ ಮಾಡಿರುವವರನ್ನು ಪತ್ತೆ ಹಚ್ಚಲು ಈಗಾಗಲೇ ಸತ್ಯ ಅಸತ್ಯಗಳ ಸಂಶೋಧನಾ ಸಮಿತಿ ರಚಿಸಲಾಗಿದೆ ಎಂದು ತಿಳಿದು ಬಂದಿದೆ. ಯಾರನ್ನೇ ಕೇಳಿದರೂ ನಾನು ಮತ ಹಾಕಿಲ್ಲ, ನಾವು ಮತ ಹಾಕಿಲ್ಲ, ನಾವು ಬೇಕಾದ್ರೆ ಬಂದು ಆಣೆ ಮಾಡ್ತೀವಿ, ನಾವು ಆ ದೇವ್ರ ಮೇಲೆ ಆಣೆ ಮಾಡ್ತೀವಿ, ಈ ದೇವ್ರ ಮೇಲೆ ಆಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ಇದರಿಂದಾಗಿ ಅಶೋಕ್ ಅವರು, ಹೌದು ಅವರು ಆಣೆ ಮಾಡೋದಾದರೆ ಬರಲಿ, ಅದಕ್ಕಿಂತ ಒಂದು ಒಳ್ಳೆಯ ಅವಕಾಶ ನಮಗಿನ್ನೇನು, ಕರ್ಕೊಂಡು ಹೋಗಿ ಅವ್ರನ್ನ ಆಣೆ ಮಾಡಿಸ್ಬೋಣ ಅಂತ ಒಂದು ಅವ್ರ ಮನದಾಳದ ಮಾತುಗಳನ್ನ ವ್ಯಕ್ತಪಡಿಸಿದ್ದಾರೆ. ಆಣೆ ಮಾಡ್ತೀನಿ ಅಂದವ್ರನ್ನ ಕರ್ಕೊಂಡೋಗಿ ಆಣೆ ಮಾಡ್ತಾರಲ್ಲಿ ಏನು ತಪ್ಪಿದೆ ಅಂತ ವ್ಯಂಗ್ಯವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಡ್ಡ ಮತದಾನ ಮಾಡಿರುವವರು ಯಾರು ಎಂಬುದನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಮತ್ತು ಅವರು ಯಾರು ಇಂತಹ ತಪ್ಪುಗಳನ್ನ ಇನ್ನು ಮುಂದೆ ಮಾಡಬಾರ್ದು, ಆ ರೀತಿ ಒಂದು ಬುದ್ಧಿ ಕಲಿಸಬೇಕು ಎಂದು ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಿನಲ್ಲಿ ರಾಜಕೀಯದಲ್ಲಿ ಈಗ ಹೊಸ ಪ್ರಶ್ನೆ ಉದ್ಭವಿಸಿದೆ. ಧರ್ಮಸ್ಥಳದ ಆಣೆ ಪ್ರಮಾಣ ನಂತರ, ಧರ್ಮಸ್ಥಳದ ಕರ್ಕೊಂಡೋಗಿ ಆಣೆ ಪ್ರಮಾಣ ಮಾಡಿದ ನಂತರ ನಿಜವಾದ ಅಡ್ಡ ಮತದಾರರು ಯಾರು ಎಂಬುದು ಪತ್ತೆ ಆಗುತ್ತದಾ? ನಿಜವಾಗ್ಲೂ ಆಗುತ್ತದ? ಇವರೆಲ್ಲ
ಹೋಗಿ ಆಣೆ ಮಾಡಿದ ಮೇಲೆ ಅಂದರೆ ಪ್ರಾಮಾಣಿಕವಾಗಿ ಆಣೆ ಮಾಡ್ತಾರಾ, ಅಂದರೆ ಸುಳ್ಳಾಗಿ ಆಣೆ ಮಾಡ್ಬಿಡೋದು, ದೇವರೇ ನಮಗೇನೋ ಕಾಪಾಡ್ಬಿಡಪ್ಪ, ಇದು ನಮಗೇನೋ ಗೊತ್ತಿಲ್ಲದೇ ಆಣೆ ಮಾಡ್ಬಿಡ್ತಾ ಇದ್ದೀವಿ ಈ ಸಮಯ ಸಂದರ್ಭಕ್ಕೋಸ್ಕರ, ಆಮೇಲೆ ನಿಮ್ಮನ್ನ ಕಾಪಾಡ್ಬಿಡಪ್ಪ ಅಂತಲೂ ಕೇಳ್ಕೊಬೋದು. ಇಲ್ಲ ಪ್ರಾಂಪ್ಟಾಗೆ ನಾವು ಮಾಡಿದ್ದೀವಿ ಅಡ್ಡಮತ ಏನಿವಾಗ ಅಂತ ಪ್ರಾಂಪ್ಟಾಗಿ ಹೇಳೋಂಥ ವ್ಯಕ್ತಿಗಳು ಸಿಕ್ಕಿದ್ರೆ ಭಾಳ ಒಳ್ಳೆಯದು. ನಮ್ಮ ದೇಶ ಈ ಥರನೂ ಇದೆ ಅಲ್ಲ, ಸತ್ಯಗಳನ್ನ ಒಪ್ಕೊಳ್ಳೋವಂಥ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಇದಾರಲ್ಲ ಅಂತ ನಾವು ಒಂಥರ ಹೆಮ್ಮೆ ಪಡ್ಬೋದು. ನೋಡೋಣ ಇದು ಯಾವ ರೀತಿ ಒಂದು ಟ್ವಿಸ್ಟ್ಗಳನ್ನ ತಗೋತದೆ ಮುಂದೆ ಅಂತ. ಈಗ ಎಲ್ಲರೂ BJPಲಿ ನಾವಲ್ಲ ಅಂತಿದ್ದಾರೆ. ಇದನ್ನು ಮಾಡಿದ್ರೆ ಮುಂದೆ ಯಾವ ರೀತಿ ಆಗ್ಬೋದು ಅಂತ ನೋಡೋಣ. ಇದರಿಂದಾಗಿ ಇನ್ನಷ್ಟು ಸಸ್ಪೆನ್ಸ್ ಹೆಚ್ಚಾಗಿದೆ. ಇದನ್ನೆಲ್ಲ ನಾವು ಕಾದು ನೋಡಬೇಕಾಗಿದೆ. ಈಗ ಒಂದು ಕಡೆ ವಿಧಾನ ಪರಿಷತ್ ಚುನಾವಣೆ, ಇನ್ನೊಂದು ಕಡೆ ಧರ್ಮಸ್ಥಳದ ಆಣೆ ಪ್ರಮಾಣ. ರಾಜಕೀಯ ಈಗ ಚುನಾವಣಾ ಅಖಾಡಕ್ಕಿಂತ ಹೆಚ್ಚು ಡಿಟೆಕ್ಟಿವ್ ಥ್ರಿಲ್ಲರ್ ಆಗಿ ಬಿಟ್ಟಿದೆ. ಈಗ ನೋಡಿ, ಡಿಟೇವ್ಗಿಂತ ಹೆಚ್ಚು ಏನು ಥ್ರಿಲ್ಲರಿಂಗ್ ಮೂವಿ ಇರ್ತಲ್ಲ ಅದಕ್ಕಿಂತ ಹೆಚ್ಚಾಗಿಬಿಟ್ಟಿದೆ. ಇವಾಗ ಮುಂದೇನಾಗುತ್ತೆ, ಅಡ್ಡ ಮತದಾನದ ರಹಸ್ಯ ಬಯಲಾಗ್ತದ, ಕಾದು ನೋಡೋಣ. ಇದರ ಮಧ್ಯದಲ್ಲಿ, ಈ ಗೊಂದಲಗಳ ಮಧ್ಯದಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಈ ರಾಜಕೀಯ ವಿಚಾರಗಳಿಗೆಲ್ಲ ಕರ್ಕೊಬರಬೇಡಿ, ದಯವಿಟ್ಟು ಬಂದು ಈ ಥರ ಆಣೆ ಪ್ರಮಾಣಗಳನ್ನ ಮಾಡಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಕಪ್ಪು ಚುಕ್ಕಿನ ಇಡಬೇಡಿ ಅಂತ ಅಂದ್ಬಿಟ್ಟು ಒಂದಷ್ಟು ಸಂದೇಶಗಳು ಹರಿದಾಡ್ತಾ ಇದೆ ಸಾಮಾನ್ಯ ಜನರು. ಇದ್ರ ಬಗ್ಗೆನೂ ನಾವು ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ನೋಡೋಣ ಅದ್ರ ಮುಂದೆ ಏನಾಗುತ್ತೆ ಇದರ ಒಂದು ಪರಿಣಾಮಗಳು ಅಂತ. ಇದು ರಾಜಕೀಯದಲ್ಲಿ ಆಣೆ ಪ್ರಮಾಣದ ಆಡಿಷನ್ ಕತೆ. ಇದಾಗಿತ್ತು ಇವತ್ತಿನ ರಾಜಕೀಯ ಸುದ್ದಿ. ಈ ರೀತಿ ಒಂದು ಚರ್ಚೆಗಳು ನಡೀತಾ ಇರುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ TV. ಹೆಚ್ಚು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.